ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಒಂದು ಸಂಡೇ ವ್ಲಾಗು. ಸಂಡೇ ಬೆಳಗ್ಗೆನೇ ಎದ್ದು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಅಂದರೆ ಪೂರ್ತಿ ಊರಿಗಲ್ಲ, ಅರ್ಧ ದಾರಿಗೆ ಹೋಗಿ ನನ್ನ ಮಗನ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಲಗೇಜು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಂತ್ ಲೀವ್ ಇರೋದ್ರಿಂದ, ಆಲ್ಮೋಸ್ಟ್ ಈ ಮಂತೇ ಲೀವ್ ಇರೋದ್ರಿಂದ ನನಗೆ ಹೋಗ್ಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ತುಂಬ ಅಲ್ಲಿ ಅಷ್ಟು ಪ್ಯೂರಾಗಿ ಸಿಗೋಲ್ಲ. ಮತ್ತು ಇಲ್ಲಿಂದ ಹೋಗ್ತೀನೆಲ್ಲ ಕಡಿಮೆ ದುಡ್ಡಿಗೆ ಸಿಗುತ್ತಲ್ಲ ಅಂದ್ಬಿಟ್ಟು ನಾನು ಹೋಗುವಾಗೆಲ್ಲ ತಗೊಂಡು ಹೋಗ್ತೀನಿ. ಸೊ ಆ ಕಾರಣಕ್ಕೆ ಸ್ವಲ್ಪ ಲಗೇಜ್ ಕಡಿಮೆ ಆಗುತ್ತೆ ಅಂತ ಇವನ ಬಟ್ಟೆಗಳು ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇವನು ಕಳಿಸ್ಬಿಟ್ಟು ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಆಗಲೇ ಅರ್ಧ ದಾರಿಗೆ ಬರ್ತೀನಿ ಅಂತ ಹೇಳಿದರು. ಮತ್ತು ಮಗು ಬೇಡ ಸದ್ಯಕ್ಕೆ, ನಿನ್ನ ಜೊತೆನೇ ಬರಲಿ ಅಂತ ಇದ್ದರು. ಯಾಕೆಂದರೆ ಅವ್ರು ತುಂಬ ಎಮರ್ಜೆನ್ಸಿ ಕೆಲಸ, ಮಳೆ ಟೈಮಲ್ಲಿ ಕೆಲಸಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಇವ್ರದ್ದು ವೆಲ್ಡಿಂಗ್ ವರ್ಕು, ಶೀಟ್ ವರ್ಕ್ ಎಲ್ಲ ಮಾಡಬೇಕಾದ್ರೆ ಮನೆಗಳನ್ನ ಕೆಳಿಸಲ್ಲ ಅವ್ರು ಮಳೆ ಬಿದ್ದಾಗ. ಸೊ ಹಂಗಾಗಿ ಮಳೆ ಟೈಮ್ಗಿಂತ ಮುಂಚೆನೇ ಅದನ್ನೆಲ್ಲ ಕವರ್ ಮಾಡಿಕೊಡ್ಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಎಮರ್ಜೆನ್ಸಿ ಕೆಲಸ ಇದೆ. ನನಗೆ ಬರೋದೆಲ್ಲ ಲೇಟ್ ಆಗುತ್ತೆ. ಲೇಟ್ ನೈಟ್ ಆದಾಗ ಮಗು ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ಮು. ಸೊ ನೀನಿದ್ರೆ ಬೆಟರ್ ಅಲ್ವಾ, ಇನ್ನೊಂದು ವೀಕ್ ತಾನೇ ಅಂದ್ಬಿಟ್ಟು ಒಪ್ಪಿರಲಿಲ್ಲ. ಆದ್ರೂ ಇವನು ಹಠ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಆಲ್ಮೋಸ್ಟ್ ನಾನು ಬಸ್ ಹತ್ತೋವರೆಗೂ ಏನೂ ಇದು ಮಾಡಿರಲಿಲ್ಲ. ಇದು ಫಾರೆಸ್ಟ್ ಒಳಗಡೆ ಬಂದುಬಿಟ್ಟಿದ್ದೀವಿ ಆಲ್ಮೋಸ್ಟು. ರೋಡೆಲ್ಲ ಪರವಾಗಿಲ್ಲ, ಮೊದಲಿನ ಥರ ಏನು ಅಷ್ಟು ಹಿಂಸೆ ಅನಿಸಲ್ಲ. ಇವಾಗ ಪರವಾಗಿಲ್ಲ ಅನಿಸುತ್ತೆ. ಇನ್ನೂ ಕೆಲಸ ನಡೀತಾ ಇತ್ತು. ಇದೆಲ್ಲ ಒಡಕಲ್ಮೋಳ, ಆನೆಮಾಳ, ಬೈರ್ಕುಪ್ಪೆ ಅಂತ ಏನೇನೋ ಹೆಸ್ರುಗಳು, ಆ ಥರ ಊರುಗಳು ಇದೆಲ್ಲ. ಸೊ ನನಗೆ ಇದೊಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ, ಏಪ್ರಿಲಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಮಳೆ ಇಲ್ಲದೆ ಎಲ್ಲ ಒಣಗಿ ಇರುತ್ತೆ. ಮತ್ತು ಮೇ ತಿಂಗಳಲ್ಲಿ ವಾಪಸ್ಸು ರಜಾ ಮುಗಿಸಿ ಬರುವಾಗ ಸ್ವಲ್ಪ ಮಳೆ ಆಗಿರುತ್ತಲ್ಲ, ಆವಾಗೆಲ್ಲ ಈ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ ಆಗಿರುತ್ತೆ. ಸೊ ಈ ಎಕ್ಸ್ಪೀರಿಯೆನ್ಸ್ ನಾನು ಮದುವೆ ಆದಾಗಿಂದ ಪ್ರತಿ ವರ್ಷ ನೋಡ್ತಾನೇ ಇದ್ದೀನಿ. ಬೇಸಿಗೆಯಲ್ಲಿ ಹೋಗೋದು, ಅರ್ಟಿನ್ ಬರೋ ಅಷ್ಟರಲ್ಲೇ ಒಂದು ಸ್ವಲ್ಪ ಮಳೆ ಆಗಿ ಎಲ್ಲ ಗ್ರೀನರಿ ಆಗಿರುತ್ತೆ. ಜಿಂಕೆಗಳಂತೂ ತುಂಬಾ ಓಡಾಡ್ತಾ ಇರ್ತಾರೆ ರೋಡ್ ಸೈಡಲ್ಲೆಲ್ಲ. ಸೊ ಈ ಥರ ಆಡಿ ಜನಾಂಗದವರು ಇಲ್ಲಿ ಜಾಸ್ತಿ, ಈ ರೋಡ್ ಫುಲ್ಲು. ಇಲ್ಲಿಗೂ ಕೂಡ ಸ್ಕೂಲು, ಅಂಗನವಾಡಿ ಕೊಟ್ಟಿರೋದು ಗ್ರೇಟ್. ಇದು ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಸೇರೋಂಥದ್ದು. ಈ ಆಡಿಗಳೆಲ್ಲ ಬಾರ್ಡ್ರಿಂದ ಈ ಕಡೆಗಿರೋದೆಲ್ಲ ಎಚ್ ಡಿ ಕೋಟೆ ತಾಲೂಕೇ. ಸೊ ಆಲ್ಮೋಸ್ಟ್ ಬಾವಲಿ ಬಾರ್ಡ್ರಿಗೆ ಬಂದ್ವಿ. ಇದು ಚೆಕ್ ಪೋಸ್ಟು. ಇಲ್ಲಿ ಪ್ರೈವೇಟ್ ಗಾಡಿ ಯಾವುದೇ ಆದರೂ ಕೂಡ ಇಲ್ಲಿ ಎಂಟ್ರಿ ಹಾಕಿಸ್ಕೊಂಡು ಹೋಗಬೇಕು. ಸೊ ಇಲ್ಲಿ ಬಸ್ಸು ಸ್ಟಾಪ್ ಕೊಟ್ಟಿದ್ದು ಸ್ವಲ್ಪ ಜಾಮ್ ಆಗಿತ್ತು. ಸಂಡೇ ವೀಕೆಂಡ್ ಇರೋದ್ರಿಂದ, ಫ್ರೈಡೆಯಿಂದ ಲೀವ್ ಇರೋದ್ರಿಂದ ತುಂಬ ಕಾರು ಬೈಕೆಲ್ಲ ಜಾಮ್ ಆಗಿತ್ತು. ಹಂಗಾಗಿ ಬಸ್ಸು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡಿದ್ರು. ಈ ಕಡೆಯಿಂದ ಆ ಕಡೆಗೆ ಹೋದರೆ ಅಲ್ಲೂ ಒಂದು ಚೆಕ್ ಪೋಸ್ಟ್ದು ಆಫೀಸ್ ಸಿಗುತ್ತೆ. ಇಲ್ಲಿಂದ ಇದು ಕರ್ನಾಟಕ ಬಾರ್ಡ್ರು, ಈ ಕಡೆಯಿಂದ ಆ ಕಡೆಗೆ ಮತ್ತು ಕೇರಳ ಬಾರ್ಡ್ರಿಗೆ ಎಂಟ್ರಿ ಹಾಕಿಸ್ಕೊಂಡು ಹೋಗಬೇಕು. ಇದು ಎಷ್ಟು ನೀರಿರುತ್ತೆ ಮಳೆ ಆಗಿಬಿಟ್ರೆ ಅಂದರೆ, ಒಂಥರ ಸೌಂಡು, ಗೊರ್ರೋ ಅಂತ ಸೌಂಡ್ ಬರ್ತಾ ಇರ್ತದೆ. ಬಟ್ ನೀರೆಲ್ಲ ಕಡಿಮೆ ಇದೆ, ಮಳೆ ಆಗಿಲ್ಲ. ಸೊ ಇಲ್ಲೆಲ್ಲ ಚಿಗುರು ನೋಡಿ, ಮಳೆ ನೀರಿರೋ ಅಂಥ ಜಾಗ ಆಗಿರೋದ್ರಿಂದ ನೋಡಿ ಚೆನ್ನಾಗಿ ಇಲ್ಲೆಲ್ಲ ಬಟ್ಟೆ ಒಗಿತಾ ಇರ್ತಾರೆ ಜನಗಳು. ಲಾಸ್ಟ್ ಟೈಮಲ್ಲಿ ನೋಡಿ, ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರು. ಹೆವಿ ನೀರು ಬಂದ್ಬಿಟ್ಟಾಗಂತೂ ಮರದಿಂದ ಬುಡ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಮೇಲ್ಗಡೆಗಿರುತ್ತೆ ನೀರು. ಸೊ ಆ ಟೈಮಲ್ಲೆಲ್ಲ ಬರಲ್ಲ. ಇಷ್ಟು ಕಡಿಮೆ ನೀರಿನಲ್ಲೇ ಅವರು ಮನೆಗೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದೆಲ್ಲ ಮಾಡ್ತಾಯಿರ್ತಾರೆ. ನಿಯರ್ ಬೈ ಜನ ಇರ್ತಾರಲ್ಲ ಅವರು. ಸ್ವಲ್ಪ ಕಡಿಮೆ ಆಗಿದೆ. ಬೇಸಿಗೆಗೆ ನೀರು ಹಿಂಗೋಯ್ತಲ್ಲ, ಆ ರೀತಿ ಕಡಿಮೆ ಆಗ್ಬಿಟ್ಟೈತೆ. ಮತ್ತು ಮಳೆ ಬಿದ್ದರೆ ಫುಲ್ಲು ಈ ಸೈಡು ಮತ್ತು ಮಧ್ಯ ರೋಡ್ ಇರೋದು ಬ್ರಿಡ್ಜ್ ಥರ, ಕೆಳಗಡೆ ಈ ರೈಟ್ ಸೈಡು ಸೇಮು. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನೀರು ಹೋಗೋವಂಥದ್ದು. ರೈಟ್ ಸೈಡು ಕೂಡ ಜಾಸ್ತಿ ಈ ಥರ ಕಲ್ಲುಗಳೆಲ್ಲ ಹಾಕಿ ಬಟ್ಟೆ ಒಗೆಯೋದೆಲ್ಲ ಮಾಡ್ತಾಯಿರ್ತಾರೆ. ಸೊ ಪೊಲೀಸ್ನವರು ಅಂತಂದರೆ, ಕೇರಳದಲ್ಲಿ ಮುಖ್ಯಮಂತ್ರಿ ಎಲೆಕ್ಷನ್ ನಡೀತಾ ಇರೋದು ಏಪ್ರಿಲ್ 9ಕ್ಕೆ. ಅದಕ್ಕೆ ಆಲ್ಮೋಸ್ಟು ಚೆಕ್ ಪೋಸ್ಟಲ್ಲಿ ಎಲ್ಲ ಚೆಕ್ಕಿಂಗು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಈ ಟೈಮಲ್ಲಿ ಅಮೌಂಟು ಅದೆಲ್ಲ ತಗೊಂಡೋದ್ರೆ ಲಾಕ್ ಮಾಡ್ತಾರೆ. ಸೊ ಇದು ಬಾವಲಿ ಗೇಟು. ಆಲ್ಮೋಸ್ಟ್ ಎಚ್ ಡಿ ಕೋಟೆ ಮತ್ತು ಈ ಕಡೆ ನಮ್ಮ ಕರ್ನಾಟಕದವರೆಲ್ಲ ಲಾಟ್ರಿ ಪರ್ಚೇಸ್ ಮಾಡಬೇಕಂದ್ರೆ ಜಾಸ್ತಿ ಇಲ್ಲಿಗೆ ಬರೋದು, ಬಾರ್ಡ್ರಿಗೇ. ಸೊ ಇಲ್ಲೂ ಕೂಡ ತುಂಬ ಶಾಪಿಂಗ್ ಅಂಗಡಿಗಳು, ಮತ್ತು ಇದು ಸ್ಪೈಸಸ್ಸು, ಆ ಥರದ್ದೆಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಬಾವಲಿ. ಸೊ ಮುಂದೆ ಹೋಯ್ತು ಬಸ್ಸು. ಸುಮಾರು ಅಂಗಡಿಗಳಿದೆ ಇಲ್ಲೂ ಕೂಡ. ನೆಕ್ಸ್ಟ್ ಇದು ಬಂದು ಕಾಟಿಕುಳಮು. ಆಲ್ಮೋಸ್ಟ್ ಕಾಟಿಕುಳಮ್ಗೂ ಜಾಸ್ತಿ ಬರ್ತಾ ಇರ್ತಾರೆ. ಹಿಂಗೆ ಅಂತಂದರೆ ಇಲ್ಲಿ ಒಂದು ಆಯುರ್ವೇದ ಹಾಸ್ಪಿಟ್ಲಿದೆ. ನಮ್ಮ ಕರ್ನಾಟಕದಿಂದಲೂ ತುಂಬ ಜನ ಎಚ್ ಡಿ ಕೋಟೆ ಬಾರ್ಡ್ರವರು ಮತ್ತು ಎಚ್ ಡಿ ಕೋಟೆಯವರೆಲ್ಲ, ಅಂದರೆ ಆ ವಿಚಾರ ಗೊತ್ತಿರೋ ಅಂಥವರೆಲ್ಲ ಬರ್ತಾ ಇರ್ತಾರೆ. ಅಲ್ಲಿ ಕಾಟಿಕುಳಮ್ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರಂತೆ, ಆಯುರ್ವೇದಿಕ್ ಡಾಕ್ಟ್ರು. ಮೂಳೆ ಕಟ್ಟಾಕೋದು ಈ ಥರದ್ದೆಲ್ಲ ಎಲ್ಲ ಪ್ರಾಬ್ಲಮ್ಗೂ ಅವರು ತುಂಬ ಕಡಿಮೆ ಫೀಸಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಬರ್ತಾಯಿರ್ತಾರೆ ಬಸ್ಸಲ್ಲಿ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಂಗಾಗಿ ಕಾಟಿಕುಳಮ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋದರೆ ಮಾನಂದವಾಡಿ ಒಂದು 10-15 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಆಗ್ಬೋದೇನೋ.
ಬಾವಲಿಯಿಂದ ಆಲ್ಮೋಸ್ಟ್ 30 ರುಪೀಸ್ 33 ರುಪೀಸ್ ಅಂದರೆ ಆಲ್ಮೋಸ್ಟ್ 18 to 20 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇಲ್ಲಿಗೆ ಬರ್ತಿದ್ದಂಗೆ ಒಂಥರ ಸ್ಮೆಲ್ಲು ಚೇಂಜ್ ಆಗಿಬಿಡುತ್ತೆ. ಅಲ್ಲಿ ವಾತಾವರಣನೇ ಚೇಂಜು ಅಂತಾರಲ್ಲ ಆ ರೀತಿ. ನೋಡಿ ಕಾಫಿ ಗಿಡಗಳು ಕಾಣ್ತಾ ಇದೆ ಮಧ್ಯೆ. ಕಾಫಿ ತುಂಬ ಕಡಿಮೆ ಅನ್ಕೋತೀನಿ, ಈಕ್ವಾಲಿಟಿ ಎಷ್ಟು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಟೀ ಜಾಸ್ತಿ ಇಲ್ಲಿ. ಟೀ ಸೊಪ್ಪು ಬೆಳೆ ಜಾಸ್ತಿ. ಇದು ಕಾಫಿ ತುಂಬ ರೇರು, ಬಟ್ ಹಾಕಿರ್ತಾರೆ, ಅದು ಕೂಡ ಚೆನ್ನಾಗಿದೆ ಇಲ್ಲಿ. ಈ ಟೈಮಲ್ಲಿ ಮಲ್ಲಿಗೆ ಹೂ ಥರ ಹೂ ಬಿಟ್ಟಿರುತ್ತೆ ಫುಲ್ಲು, ಗಿಡ ಎಲ್ಲ ಮೊಸರು ಚೆಲ್ದಂಗೆ ಇರುತ್ತೆ, ಫುಲ್ ವೈಟ್ ಹೂವು. ಅದು ಎಷ್ಟು ಘಮ 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 ಅಂತೆ ಅಂದರೆ ಅದ್ರ ನಿಯರ್ ಬೈ ಇರೋ ತೋಟಗಳೆಲ್ಲ ಗಮನಿತ, ಅಷ್ಟು ಆ ಥರ ಪರ್ಫ್ಯೂಮ್ ಸ್ಮೆಲ್ಲು ಎಲ್ಲೂ ನೋಡಿಲ್ಲ. ಮಲ್ಲಿಗೆಗಿಂತ ಸ್ಮೆಲ್ಲು. ಅದೇ ಹೂವಿನ ಮೇಲೆ ಏನಾದರೂ ಮಳೆ ಬೀಳ್ತು ಅಂತಂದರೆ ಫುಲ್ ಗಬ್ಬು ನಾರುತ್ತೆ, ಸ್ಮೆಲ್ಲು ಕೊಳ್ತು ಬಿಡುತ್ತೆ ಹೂವು. ಹಂಗಾಗಿ ಆ ಥರ. ಅದಕ್ಕಿಂತ ಮುಂಚೆ ಈ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಕೆಲವರು ಪೂಜೆ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ವಾರ ಬರೋಣ, ನೆಕ್ಸ್ಟ್ ವಾರ ಬರೋ ಹೂ ನಡಿ. ನಾನು ಏನು ಹೇಳ್ಬಿಟ್ಟು ಈಗ ವಾಪಸ್ ಬರಬೇಕು ಅಂತ ತಾನೇ ಹೇಳಿದ್ದು. ಅಲ್ಲಿ ಯಾರು ನೋಡ್ಕೊಂಡವರು? ನನ್ನ ಮಗ ನೋಡಿ ಬರಲ್ಲ ಅಂದಾನೆ. ಅಲ್ಲ ಮನೆಯವರು ನನಗೆ ಎಮರ್ಜೆನ್ಸಿ ಕೆಲಸ ಇದು, ಒಂದ್ಸಲ ಕರ್ಕೊಂಡೋಗು, ಒಟ್ಟಿಗೆ ನೀನು ಬರ್ತೀಯಲ್ಲ ಅವಾಗ ಬಾ ಅಂತವ್ರೆ. ಅಷ್ಟಕ್ಕೆ ಅಳುಗು ಬಂದ್ಬಿಡ್ತು ಅವನಿಗೆ. ತುಂಬ ಅಳ್ತಾ ಇದ್ದ. ಹೋಗ್ತೀನಿ ಅಂತ ನಾನು ಬೇರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಬಂದ್ಬಿಟ್ಟಿದ್ದೆ. ಮತ್ತು ನೋಡಿ ಎಲ್ಲ ಸಪ್ಪಗಾದ. ಸೊ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಆಫ್ಟರ್ ಲಾಂಗ್ ಟೈಮು. ಕೇರಳ ಬಿರಿಯಾನಿ ತುಂಬ ದಿನ ಆಗಿದ್ದು. ಸೊ ಹಂಗಾಗಿ ಕೇರಳ ಬಿರಿಯಾನಿ ತಗೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ. ಎಲ್ಲ ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಡುಗೆ ಒಲೆಯಲ್ಲಿ ಮಾಡಿರೋದು ಇದು, ಸೌದೆ ಒಲೆಯಲ್ಲಿ. ಆ ಹೋಟೆಲ್ ಕೂಡ ಫುಲ್ಲು ಹೊಗೆ ಆಗ್ಬಿಟ್ಟಿತ್ತು, ಹೊಗೆ ತುಂಬೋಗಿತ್ತು. ಊಟ ಮಾಡಿಕೊಂಡು ನೆಕ್ಸ್ಟ್ ಬಸ್ 2:30 ಅಂತ ಹೊರಡೋಣ ಅಂತ ರೆಡಿ ಆದ್ವಿ. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಬಸ್ ಬಂದಿತ್ತು. ಅವರು ಊಟಕ್ಕೆ ಹೋಗಿದ್ರು, ಕರ್ನಾಟಕ ಬಸ್ಸು, ಮೈಸೂರು ಡಿಪೋ ಬಸ್ಸು. ಸೊ ನಾವು ಬೇಗ ಊಟ ಮಾಡ್ಕೊಂಡು ಬಸ್ ಹತ್ತಿದ್ವಿ. ಬೇರೇನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ.